ಗಂಟೆಗೆ ಎದ್ದು ಇವಾಗ ಆಲ್ರೆಡಿ ಇಲ್ಲಿ ಹೊಸಕೋಟೆಯಿಂದ ಬಿಟ್ಟು ಮುಂದೆ ಇದ್ದೀವಿ. ಬಟ್ ನಾವು ಸೊಪ್ಪು ಕಾಯಿ ತರಕಾರಿನ ಕದಿಯಕ್ಕೆ ಬಂದವ್ರೆ. ಅವನು ಅವನೆಲ್ಲ ಹೋಗ್ತಾನೆ, ಅಲ್ಲಿ ಇವಳು ಹೋಗ್ಬೇಕು. ಸೊ ಈ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದ್ವಿ. ದೀಪಾವಳಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಬೇಕಿತ್ತು. ಸೊ ಇವಾಗ ಅದೇ ಬೋರ್ಡ್ ಆಯ್ತಾ. ಸೊ ಮಾಮ್ಸ್ ಬರ್ತೀವಲ್ವಾ, ಸೊ ಒಂಥರ ಅಡುಗೆ ಮನೆನ ನೋಡಿದ ತಕ್ಷಣ ಕಮೆಂಟ್ ಸೆಕ್ಷನಲ್ಲಿ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುಧನು ಕನ್ನಡ ವ್ಲಾಗ್ಸ್. ಸೊ ಇವತ್ತು ಭಾನುವಾರ ಪ್ಲಸ್ ಫ್ರೆಂಡ್ ಫ್ಯಾಮಿಲಿಲಿ ಒಂದು ಫಂಕ್ಷನ್ ಇದೆ, ಅಂದರೆ ಗೃಹ ಪ್ರವೇಶ ಇದೆ, ಹಾಗಾಗಿ ಹೋಗಬೇಕಿತ್ತು. ಸೊ ನಾವು ಹೋಗಬೇಕಾಗಿರೋದು ಚಿಂತಾಮಣಿಯಿಂದ ಸ್ವಲ್ಪ ದೂರ ಇತ್ತು. ಹಾಗಾಗಿ ಬೆಳಗ್ಗೆನೇ ಬೇಗ ಬಿಟ್ಟರೆ ಮತ್ತು ಸಂಜೆ ಅಷ್ಟರಲ್ಲಿ ರೀಚ್ ಆಗ್ಬೋದು, ಮತ್ತು ಫಂಕ್ಷನ್ಗೂ ಆನ್ ಟೈಮ್ಗೆ ಹೋಗ್ಬೋದು ಅಂತೇಳಿ 5 o'clock ಅಷ್ಟರಲ್ಲೆಲ್ಲ ಎದ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಮನೇನ 7 o'clockಗೆಲ್ಲ ಬಿಟ್ಬಿಟ್ವಿ. ಇನ್ನು ಇವಾಗ ಹೊಸಕೋಟೆಯಿಂದ ಸ್ವಲ್ಪ ಮುಂದಕ್ಕೆ ನಾವು ಟಿಫನ್ಗೆ ಅಂತೇಳಿ ಒಂದು ಹೋಟೆಲಲ್ಲಿ ನಿಲ್ಲಿಸಿ ಟಿಫನ್ನ ಕೂಡ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ. ಸೊ ಶ್ರೀ ಗಣೇಶ್ ಉಪಹಾರ ಇಲ್ಲಿ ಟಿಫನ್ ಮಾಡ್ಕೊಂಡ್ವಿ. ಸೊ ಗುರುಪ್ರವೇಶಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು 5 ಗಂಟೆಗೆ ಎದ್ದು ಇವಾಗ ಆಲ್ರೆಡಿ ಇಲ್ಲಿ ಹೊಸಕೋಟೆಯಿಂದ ಬಿಟ್ಟು ಮುಂದೆ ಇದ್ದೀವಿ. ಬಟ್ ಇಲ್ಲಿ 2.5 hour ಹೋಗಬೇಕು. ನಮ್ಮ ಮನೆಯಿಂದ 4.25 hour ಬರಬೇಕು. ಇನ್ನು ಇವತ್ತಂತೂ ನಮ್ಮದು ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಸಾಗುತ್ತಾ ದೂರ ದೂರ ಅನ್ನಂಗೆ ಓದಷ್ಟು ಲೇಟ್ ಆಗ್ತಾನೇ ಇತ್ತು. ನಾವು ಅಯ್ಯೋ ಇನ್ನೂ ಸಿಕ್ಕಿಲ್ಲ ಅಂತ ಮ್ಯಾಪ್ ನೋಡಿದ್ರೆ ಮ್ಯಾಪ್ ಇನ್ನೂ 1/2 hour 1 hour ಆ ಥರನೇ ತೋರಿಸ್ತಾ ಇತ್ತು. ಸೊ ಅಂತೂ ಹಾಡುಗಳ ಜೊತೆ ಹೋಗ್ತಾ ಇದ್ವಿ. ಮತ್ತು ವ್ಯೂ ಮಾತ್ರ ಮಸ್ತಾಗಿತ್ತು, ಸುತ್ತ ಬೆಟ್ಟ ಗುಡ್ಡ ಮತ್ತು ಹಳ್ಳಿ ವಾತಾವರಣ ಬೇರೆ ಇತ್ತಲ್ಲ. ನೋಡಿಕೊಂಡು ಹಾಡು ಕೇಳ್ಕೊಂಡು ಲೈಟಾಗಿ ನಿದ್ದೆನೂ ಕೂಡ ಮುಗಿಸ್ಕೊಂಡು ಹೋದ್ವಿ. ಇನ್ನು ನಾವು ಅವ್ರ ಮನೆ ರೀಚ್ ಆದಾಗ ಒಂದು 12:30 ಆಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇವರೆಲ್ಲ ಬೇರೆಯವ್ರ ತೋಟದಲ್ಲಿ ಹಣ್ಣು ಸೊಪ್ಪು ಕಾಯಿ ತರಕಾರಿನ ಕದಿಯಕ್ಕೆ ಬಂದವ್ರೆ. ನಮಗೆಲ್ಲ ಕದೀರಿ ಅಂತ ಹೇಳ್ಕೊಟ್ಟೋಳೆ ಫ್ರೆಂಡ್ಸ್. ಅಣ್ಣ ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಿಂಗೆ ಅಂದವೆ ಈಶಾ ಫೌಂಡೇಶನ್ ಆಸೆ ಹೋಗ್ತಾ ಇದ್ವಿ ರಿಟರ್ನು. ಹಾಗಾಗಿ ಈಶಾ ಫೌಂಡೇಶನ್ಗೆ ನಾವು ಫಸ್ಟ್ ಟೈಮು ಅಂದರೆ ಹೋಗೇ ಇರಲಿಲ್ಲ. ಸರಿ ಆಯಿತು, ಹಂಗೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತೇಳಿ ಈಶಾ ಫೌಂಡೇಶನ್ ಹತ್ರ ಬಂದಿದ್ದೀವಿ. ನೋಡಿ, ನಾವಿಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತೇಳಿ ಕುಂತಿದ್ರೆ ಇವ್ರು ಅಣ್ಣ ತಂಗಿಬ್ರು ಸ್ಟ್ಯಾಚು ಹತ್ರ ಹೋಗಿ ಬರ್ತೀವಿ ಅಂದ್ಬಿಟ್ಟು ಹೋಗ್ತಿದ್ದಾನೆ. ಅಣ್ಣ ಜೊತೆಗಾರ ತಂಗಿನ ಕರ್ಕೊಂಡು ಹೋಗೋದು ಅವನು. ಅವನೆಲ್ಲ ಹೋಗ್ತಾನೆ, ಅಲ್ಲಿ ಇವಳು ಹೋಗ್ಬೇಕು. ನಾನಂತೂ ಇದೇ ಫಸ್ಟ್ ಟೈಮು ಚಿಂತಾಮಣಿ ಸೈಡ್ ಹೋಗಿದ್ದು. ಒಂಥರ ನಮಗೆ 1 day ಟ್ರಿಪ್ ಥರನೇ ಆಯಿತು. ಬೆಳಗ್ಗೆ ಹೋಗಿ ಸಂಜೆ ಬಂದಿದ್ದು. ಇನ್ನು ಫಂಕ್ಷನ್ ಮನೇಲಿ ಎಲ್ಲ ಹೊಸಬ್ರೆ ಆಗಿದ್ದರಿಂದ ನಾನು ಅಲ್ಲಿ ವಿಡಿಯೋಸ್ ಎಲ್ಲ ಏನು ಮಾಡ್ಕೊಂಡೆ, ಏಕೆಂದರೆ ನಮಗೂ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ, ಮತ್ತು ಬೇರೆಯವ್ರಿಗೂ ವಿಡಿಯೋಗೆ ಬರೋದಕ್ಕೆ ಕೆಲವೊಬ್ರಿಗೆ ಇಷ್ಟ ಇರುತ್ತೆ, ಕೆಲವೊಬ್ರಿಗೆ ಇಷ್ಟ ಇರಲ್ಲ. ಅನ್ಕಂಫರ್ಟಬಲ್ ಆಗಬಾರ್ದು ಯಾರಿಗೂ ಅಂತೇಳಿ ನಾನು ಅಲ್ಲೆಲ್ಲ ಏನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಲಿಲ್ಲ. ಹಾಗೇನೇ ಅವ್ರದ್ದೇ ಒಂದು ತೋಟ ಇತ್ತು. ಸೊ ಅಲ್ಲಿ ಹೋಗಿ ಸೀತಾಫಲ ಹಾಗೇನೇ ಕೋಸು ಇದೆಲ್ಲ ಕಿತ್ಕೊಂಡು ಬಂದ್ವಿ. ಬರ್ತಾ ಅಂದವೇ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೂ ಕೂಡ ನಾವು ಹೋಗಿರಲಿಲ್ಲ. ಹಾಗಾಗಿ ಈಶಾ ಫೌಂಡೇಶನ್ನು ಹೋಗಿ ನೋಡ್ಕೊಂಬರೋಣ ಅಂತೇಳಿ ಹಾಗೆ ಹೋದ್ವಿ. ಇನ್ನು ನಾವು ಇವತ್ತು ಹೋಗಿದ್ದು ಫಂಕ್ಷನ್ ಬಂದ್ಬಿಟ್ಟು ಪುಣ್ಯ ಅಣ್ಣ ಇದ್ದಾರಲ್ಲ, ಅವ್ರ ಅತ್ತೆ ಮನೆ ಗೃಹ ಪ್ರವೇಶ, ಅಂದರೆ ವೈಫ್ ಅವರ ಅಮ್ಮನ ಮನೆ ಗೃಹ ಪ್ರವೇಶ. ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ. ಇನ್ನು ಬರ್ತಾ ಅಂತೂ ಫುಲ್ಲು ಟಯರ್ಡ್ ಆಗೋಗಿದ್ವಿ ಅಂದ್ಬಿಟ್ಟು ಫೋಟೋಸ್ ಸಹ ತಗೊಂಡಿಲ್ಲ ನಾವು ಜಾಸ್ತಿ ಅಲ್ಲೆಲ್ಲ. ಸರಿ ಆಯಿತು ಅಂತೇಳಿ ಮುಗಿಸ್ಕೊಂಡು ಹಾಗೆ ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು 1 day ಟ್ರಿಪ್ ಥರನೇ ಮುಗಿಸ್ಕೊಂಡು ಬಂದ್ವಿ. ನಾವು ಹಾಗೆ ಬರ್ತಾ ಸಂಜೆ 6:30 ಆಗೋಗಿತ್ತು ಸಿಟಿಗೆ ಎಂಟ್ರೆನ್ಸ್ ಆದಾಗಲ್ವ. ಸರಿ ಆಯಿತು, ಊಟ ಕೂಡ ಇನ್ನೇನು ಮನೆಗೆ ಹೋಗಿ ಮಾಡೋ ಅಷ್ಟೆಲ್ಲ ಇರಲಿಲ್ಲ, ಟಯರ್ಡ್ ಆಗೋಗಿದ್ದು ಅಂತೇಳಿ ಮನೆಗೆ ಬರ್ತಾ ಹಂಗೆ RR ನಗರದಲ್ಲಿ ಆಹಾರ ಅಟ್ RR ನಗರ ಇದೆಯಲ್ಲ, ಸೊ ಈ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದ್ವಿ. ಇಲ್ಲಿ 299 ಅನ್ಲಿಮಿಟೆಡ್ ಇರುತ್ತೆ. ಮಕ್ಳಿಗಾದರೆ 200 rupees ಇರುತ್ತೆ. ಪ್ಲಸ್ ಫುಡ್ ವೇಸ್ಟ್ ಮಾಡಿದ್ರೆ ನಾವು 200 rupees ಪೆನಾಲ್ಟಿ ಕೂಡ ಕಟ್ಟಬೇಕಾಗುತ್ತೆ. ಹಾಗಾಗಿ ತಿನ್ನೋರ್ಗೆ ಮಾತ್ರ ಹಾಕ್ಸ್ಕೊಳ್ಳೋಣ ಅಂತೇಳಿ ತೊಗೊಂಡಿದ್ವಿ. ಇನ್ನು ಇದರಲ್ಲಿ ಒಂದು 3-4 ಟೈಪ್ಸ್ ಚಿಕನ್ನು, 2 type ಬಿರಿಯಾನಿ, ರೋಟಿ ಹಾಗೇನೇ ಗ್ರೇವಿ ಕೂಡ ಕೊಟ್ಟಿದ್ರು. ಇನ್ನು ಬಿರಿಯಾನಿ ಸ್ವಲ್ಪ ಸಪ್ಪೆ ಅನಿಸ್ತು, ಚಿಕನ್ ಟೇಸ್ಟ್ ಚೆನ್ನಾಗಿತ್ತು. ಮತ್ತು ಹೊರಗಡೆನೇ ಬಿಡ ಕೂಡ ತಿನ್ಕೊಂಡು ಮನೆಗೆ ಬಂದ್ವಿ.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುತನು ಕನ್ನಡ ಬ್ಲಾಗ್. ಸೊ ಇವತ್ತು ಸ್ವಲ್ಪ ಕಿಚನ್ನ ಮೇಕ್ ಓವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲೆಲ್ಲ ಫಸ್ಟ್ ಸ್ಟಿಕ್ಕರ್ ಅಂಟಿಸಿದೆಯಲ್ಲ, ಅದು ನಾನು ಆ ವಿಡಿಯೋದಲ್ಲಿ ಹೇಳಿದೆ ಅಷ್ಟು ಕ್ಲಿಯರಾಗಿ ಅಂದರೆ ನೀಟಾಗಿ ಫಿಕ್ಸ್ ಆಗಿಲ್ಲ ಅಂತೇಳಿ. ಮತ್ತು ಅದು ಸ್ವಲ್ಪ ಪ್ಯಾಚಸ್ ಥರ ಕಾಣಿಸ್ತಿತ್ತು ಅಂತೇಳಿ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಇದು ಇಲ್ಲ ಹಾಕಿದ್ನಲ್ಲ ಲೈಟು ಮತ್ತು ಗ್ರೀನ್ ಕಲರ್ದು ಮನಿ ಪ್ಲ್ಯಾಂಟ್ ಆರ್ಟಿಫಿಷಿಯಲ್ದು, ಅದು ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಮತ್ತು ಆ ಸೈಡು ಬಾಕ್ಸ್ಗಳು ಜೋಡಿಸಿರೋದು ಎಲ್ಲ ಮಿಸಪ್ ಆಗಿಬಿಟ್ಟಿದೆ. ಅಂದರೆ ಟೈಮೇ ಸಿಗ್ತಾ ಇರಲಿಲ್ಲ ಕ್ಲೀನ್ ಮಾಡೋಕ್ಕೆ ಅಂತೇಳಿ. ಸೊ ನಾಳೆಯಿಂದ ಹೆಂಗಿದ್ರು ದೀಪಾವಳಿ ಹಬ್ಬ ಅಲ್ವಾ, ಹಾಗಾಗಿ ಹಬ್ಬಕ್ಕೆ ಕ್ಲೀನ್ ಮಾಡ್ದಂಗೂ ಆಗುತ್ತೆ, ಹಾಗೆ ಸ್ವಲ್ಪ ಕಿಚನ್ನ ಮೇಕ್ ಓವರ್ ಮಾಡ್ದಂಗೂ ಆಗುತ್ತೆ ಅಂತೇಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಮೇಕ್ ಓವರ್ಗೆ ಐಟಮ್ಸ್ ಹೊಸ ಥಿಂಗ್ಸ್ ಎಲ್ಲ ತರಿಸಿ ಆಲ್ಮೋಸ್ಟ್ ಒಂದು 2 ತಿಂಗಳು 3 ತಿಂಗಳೇ ಆಗಿದೆ. ಬಟ್ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಹೆಂಗಿದ್ರು ದೀಪಾವಳಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಬೇಕಿತ್ತು. ಸೊ ಇವಾಗ ಅದೇ ಇದರಲ್ಲಿ ಈ ಕೆಲಸನೂ ಆಗ್ಬಿಡ್ಲಿ ಅಂದ್ಬಿಟ್ಟು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮಗೆ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಸೊ ಪಟ ಅಂತೇಳಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇನ್ನು ಫಸ್ಟ್ಗೆ ಕಿಚನಲ್ಲಿರೋಂತಹ ಎಲ್ಲ ಐಟಮ್ಗಳನ್ನು ಸ್ವಲ್ಪ ಸೈಡ್ಗೆ ಅಥವಾ ಹೊರಗಡೆ ಇಟ್ಬಿಡೋಣ. ಫಸ್ಟ್ ಪಾರ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು, ಈ ಟೇಲ್ಸ್ಗಲ್ಲು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಒರೆಸ್ಕೊಂಬಿಟ್ರೆ ಅದಾದಮೇಲೆ ಸ್ವಲ್ಪ ನೀಟಾಗಿರುತ್ತೆ. ಮತ್ತು LED ಲೈಟು ಮತ್ತು ಲೀವ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ಸರಿ ಹೋಗ್ಬಿಡುತ್ತೆ ಅಂತೇಳಿ ಫಸ್ಟ್ಗೆ ನಾನಿಲ್ಲಿ ಸ್ಕ್ರಬ್ಬು ಮತ್ತು ವಿಮ್ ಜೆಲ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ವೆಟ್ ಕ್ಲಾತಲ್ಲಿ ಮತ್ತು ಹಾಗೆ ಒಂದು ಸಲ ಡ್ರೈ ಕ್ಲಾತಲ್ಲಿ 2 ಸಲನೂ ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಅವಾಗೆ ಕ್ಲೀನ್ ಮಾಡಿಕೊಂಡ್ರು ಸಹ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಅಟ್ಲೀಸ್ಟ್ ಈ ಥರ ಇದು ಮಾಡುವಾಗೆ ಗೊತ್ತಾಗುತ್ತೆ ಸ್ವಲ್ಪನಾದರೂ ಇದ್ದೇ ಇರುತ್ತೆ ಅಂತೇಳಿ ನಾನು ಆಲ್ಮೋಸ್ಟು ಅವಾಗೆ ಒರೆಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಸ್ವಲ್ಪ ಅದು ಫಸ್ಟ್ಗೆ ಇದು ಟೇಪೆಲ್ಲ ಹಾಕಿದ್ದಿತ್ತಲ್ಲ ಅದೆಲ್ಲ ಸ್ವಲ್ಪ ಗಮ್ಮ ಅಲ್ಲಲ್ಲೇ ಇರುತ್ತೆ. ಹಾಗಾಗಿ ಒಂದು 2 ಸಲ ನೀಟಾಗಿ ಒರೆಸ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತೇಳಿ ಒರೆಸ್ಕೊಂಬಿಟ್ಟೆ. ಇವಾಗ ಡಬಲ್ ಸೈಡ್ ಸ್ಟಿಕ್ಕರ್ನ ಫಸ್ಟ್ಗೆ ಅಂಟಿಸ್ಕೊಂಬಿಟ್ಟು ಅದಾದಮೇಲೆ LED ಲೈಟ್ನ ಅದ್ರ ಮೇಲೆ ಅಂಟಿಸ್ಕೊಳ್ಳೋಣ ಅಂತೇಳಿ ಡಬಲ್ ಸೈಡ್ ಸ್ಟಿಕ್ಕರ್ನ ನಾನಿಲ್ಲಿ ಅಮೆಝಾನಲ್ಲಿ ಬುಕ್ ಮಾಡಿಕೊಂಡು ತರಿಸ್ಕೊಂಡಿದ್ದೆ. ಅದ್ರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಇನ್ನು ಇದನ್ನೆಲ್ಲ ಫಸ್ಟ್ಗೆ ಹಾಕ್ಕೊಂಬಿಟ್ಟು ಮೆಜರ್ಮೆಂಟ್ ತೊಗೊಂಬಿಟ್ಟು ಅದಾದಮೇಲೆ ನಾನು LED ಲೈಟ್ನ ಅಂಟಿಸ್ದೆ. ಇನ್ನು ಅದೇ ಗ್ಲೂ ಟೇಪ್ ಮೇಲೇ ನಾನು ಇದು ಗ್ರೀನ್ ಲೀಫ್ನ ನೀವು ಇವಾಗ ಆಲ್ರೆಡಿ ನಾನು ತರಿಸಿದ್ದು ಇದು ಮನೇಲೇ ಇತ್ತಿದ್ರಿಂದ ಅದನ್ನು ಕೂಡ ಅಂಟಿಸ್ಬಿಟ್ಟೆ. ಸೊ ಈ ಥರ ಕಾಣಿಸ್ತಾ ಇತ್ತು. ಬೇಸಿಕ್ ಆಗಿದೆ. ನನಗೆ ಮೇಯ್ನ್ ಲೈಟ್ ಹಾಕಿದ್ದು ಅಲ್ಲಿ ನೀವು ಬಿಫೋರ್ಗೆ ಮತ್ತು ಇವಾಗ ನೋಡ್ತಾ ಇರ್ಬೋದು, ಆ ಮೂಲೆಯಲ್ಲಿದೆಯಲ್ಲ ಅಲ್ಲಿಂದ ಲೈಟು ಕಮ್ಮಿ ಇತ್ತು ಮತ್ತು ಅಲ್ಲಿ ಶಾಡೋ ಥರ ಬರ್ತಾಯಿತ್ತು, ನೆರಳು ಬರ್ತಾಯಿತ್ತು. ಆ ಪಾರ್ಟಲ್ಲಿ ನನಗೆ ವಿಡಿಯೋಗೆ ಲೈಟಿಂಗ್ ಕವರ್ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನು ಅಲ್ಲಿಂದ ಲೈಟ್ನ ಇಲ್ಲಿಗೆ ತೊಗೊಂಡಿದ್ದೀನಿ. ಇಷ್ಟು ಲೈಟಿಂಗ್ನ ತೊಗೊಂಡಿದ್ದೀನಿ. ಕೆಲವೊಮ್ಮೆ ರಿಂಗ್ ಲೈಟ್ ಹಾಕಿದ್ರೂ ಕೂಡ ಕಿಚನಲ್ಲಿ ವಿಡಿಯೋ ಮಾಡುವಾಗ ಲೈಟಿಂಗ್ಸ್ ಕಮ್ಮಿ ಬರ್ತಾಯಿತ್ತು. ಸೊ ಹಾಗಾಗಿ ಈ ಲೈಟಿಂಗ್ನ ಹಾಕಿದ್ದೀನಿ. ಇನ್ನು ನಾನು ಫಸ್ಟ್ ಹೇಳ್ದಂಗೆ ಕೆಲವೊಂದಷ್ಟು ಆರ್ಡರ್ಸ್ನ ಮೊದಲೇ ತರಿಸಿದೆ. ಇದು ಅಮೆಝಾನಲ್ಲಿ ತರಿಸಿದ್ದೆ. ಇನ್ನು ತರಿಸಿದಾಗ ಓಪನ್ ಮಾಡಿ ನೋಡೋಣ ಹೆಂಗಿರುತ್ತೆ, ಚೆಕ್ ಮಾಡಬೇಕಲ್ವ, ಇಲ್ಲಾಂದರೆ ರಿಟರ್ನ್ ಮಾಡಬೇಕಲ್ವ ಅಂತೇಳಿ ಓಪನ್ ಮಾಡಿದೆ. ಸೊ ಈ ಥರದ್ದೊಂದಿದು ಇನ್ನು ಲೈವ್ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ನಾನಿಲ್ಲಿ ಒಂದು ಲೈವ್ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟ್ ಹಾಕಿದ್ದೆ ಅಲ್ಲ, ಅದು ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಬಿಸಿ ಹಬೆ ಹೋದಾಗ ಇದಾಗ್ಬಿಡುತ್ತೆ, ಏನಂದರೆ ಹಾಳಾಗ್ಬಿಡುತ್ತೆ ಅದು. ಮತ್ತು ಎಣ್ಣೆದೆಲ್ಲ ಜಿಡ್ಡೆಲ್ಲ ಬೀಳ್ತಾ ಇರುತ್ತೆ, ಅದು ಬಿಸಿ ಹಬೆ ಗಾಳಿ ಹೋಗ್ತಾ ಇರುತ್ತೆ. ಹಾಗಾಗಿ ಗಿಡ ಚೆನ್ನಾಗೂ ಬರಲ್ಲ. ಸೊ ಗಿಡ ಏನಾದರೂ ಮನೆ ಒಳಗಡೆ ಒಣಗೋದ್ರೆ ಅದನ್ನು ಬೈಯುತ್ತೆ. ಸೊ ಮನೆ ಒಳಗಡೆ ಆ ಥರ ಗಿಡ ಬಿಸಿ ಇರ್ತರೆಲ್ಲ ಹಾಕ್ಬೇಡ ಅಂತ ಹೇಳ್ತೀನಿ, ಆದರೂ ಹಾಕ್ತೀಯಾ ಅಂತೇಳಿ. ಸೊ ಹಾಗಾಗಿ ಯಾಕೆ ಸುಮ್ಮನೆ ಅಂತೇಳಿ ನೋಡೋಣ, ಇದನ್ನ ಇಲ್ಲಿ ಫಿಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಥರದ್ದು 2 ಫ್ಲವರ್ದು ಏನು ಬಳ್ಳಿ ಬರುತ್ತಲ್ಲ ಚಿಕ್ಕ ಗಿಡ ಪ್ಲ್ಯಾಂಟು, ಇದನ್ನು ಕೂಡ ತರಿಸ್ಕೊಂಡಿದೆ. ಇದನ್ನು ಮೇಲ್ಗಡೆಯಿಂದ ಈ ಥರ ಹ್ಯಾಂಗಿಂಗ್ ಪಾಟ್ ಥರ ಬಿಟ್ಟರೆ ಸಖತ್ತಾಗಿ ಕಾಣುತ್ತೆ. ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತೇಳಿ ನಾನು ಇದು 1 ಸೆಟ್ಟಲ್ಲಿ 2 ಬರುತ್ತೆ. ಸೊ ಹಾಗಾಗಿ ಇದು 2ನ್ನ ನಾನು ಬುಕ್ ಮಾಡ್ಕೊಂಡಿದ್ದೆ. ಸುಮ್ಮನೆ ಫೈನಲ್ ಆಗೋವರೆಗೂ ಇಟ್ಬಿಟ್ಟು ಟ್ರೈ ಮಾಡ್ತೀನಿ, ಎಲ್ಲಿಟ್ರೆ ನೀಟಾಗಿ ಬರುತ್ತೆ, ಎಲ್ಲಿಟ್ರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಅದಾದಮೇಲೆ ಫೈನಲೈಸ್ ಮಾಡ್ತೀನಿ. ಫೈನಲೈಸ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತೇಳಿ.
ಸೊ ಲಾಸ್ಟಲ್ಲಿ ಹೇಗೆ ಬಂತು ಅಂತೇಳಿ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಇದು ಒಂದು ಬೋರ್ಡ್, ಕಿಚನ್ ಬೋರ್ಡ್ ಆಯಿತಾ. ಸೊ ಮಾಮ್ಸ್ ಕಿಚನ್ 24/7 ಓಪನ್. ಎಸ್ ಆಫ್ ಕೋರ್ಸ್ ಅಲ್ವಾ, ಅಮ್ಮಂದಿರಿಗೆ ಯಾವಾಗಲೂ ಕೂಡ 24/7. ಮಕ್ಕಳು ಮಧ್ಯರಾತ್ರಿ ಏನಾದರೂ ಕೇಳಿದ್ರು ಕೂಡ ಆವಾಗೂ ಕೊಡಲೇಬೇಕಾಗುತ್ತೆ ನಾವು. ಸೊ ಹಾಗಾಗಿ ಇದು ಒಂದು ಕೋಟ್ ಇರೋ ಅಂಥದ್ದು ಕಿಚನ್ದು ತರಿಸಿದ್ದೀನಿ. ಮಾಮ್ಸ್ ಕಿಚನ್ 24/7 ಓಪನ್. ಇದು ಈ ಥಾಟ್ ನನಗೆ ಇದು ಹಾಕಬೇಕು ಅಂತ ಯಾವಾಗ ಅನಿಸಿದ್ದು ಅಂದರೆ, ನನ್ನ ಮಗಳಿಗೆ ಹುಷಾರಿರಲಿಲ್ಲ, ಅವಳು ಅವಾಗ ನೈಟ್ ಏನಾದರೂ ಊಟ ತಿಂದಿಲ್ಲ ಅಂದರೆ ಹಾಲು ಕೇಳ್ತಾ ಇದ್ದು ಮಧ್ಯರಾತ್ರಿಲಿ. ಸೊ ಆ ಟೈಮಲ್ಲಿ ನೆನಪಾಯ್ತು ನನಗೆ ಇದು. ಸೊ ಇಲ್ಲಿ ಹಾಕ್ತೀನಿ ಇದು. ಸರಿ, ಇದು 3 ಇದೆ ಇನ್ನು. ಸೊ ಈ 3ನ ಇಲ್ಲಿ ಹಾಕ್ಲಿ, ಇಲ್ಲ ಅಂದರೆ ಇಲ್ಲಿ ಮಾಮ್ದು ಹಾಕ್ಬಿಟ್ಟು ಇದು 3 ಇಲ್ಲಿ ಹಾಕ್ಬಿಡ್ಲ. ಈ ಥರದ್ದು ಬಟನ್ನ ತರಿಸಿದ್ದೀನಿ. ಇನ್ನು ಈ ಹುಗ್ಗಳನ್ನ ಬಳಸ್ಕೊಂಡು ನಾನಿಲ್ಲಿ ಒಂದು ಸ್ಟ್ಯಾಂಡ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಟ್ಯಾಂಡ್ನ ನಾನು ಆ್ಯಕ್ಚುಲಿ ನನಗೆ ಪ್ಲ್ಯಾನ್ ಇರಲಿಲ್ಲ, ಇಲ್ಲಿ ಪ್ಲ್ಯಾಂಟ್ ಹೋಲ್ಡರ್ ಥರ ಮಾಡ್ಕೊಳ್ಳೋಣ ಅಂಥೇಳಿ ಸುಮ್ಮನೆ ಅಡುಗೆ ಮನೆಗೆ ಅಥವಾ ಬಾತ್ರೂಮಲ್ಲಿ ಸೋಪ್ ಇಡೋಕ್ಕೆ ಈ ಥರದಕ್ಕೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತೇಳಿ ತರಿಸ್ಕೊಂಡೆ. ಅದಾದಮೇಲೆ ಈ ಥರ ಇಟ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತಲ್ವಾ ಅಂಥೇಳಿ 3 ಚಿಕ್ಕ ಚಿಕ್ಕ ಪ್ಲ್ಯಾಂಟ್ನ ನಾನು ತರಿಸಿದೆ. ಆ ಪ್ಲ್ಯಾಂಟ್ಗಳನ್ನ ಇಲ್ಲಿಟ್ರೆ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಪ್ಲ್ಯಾಂಟ್ ಹೋಲ್ಡರ್ ಆಗಿ ಕನ್ವರ್ಟ್ ಮಾಡಿಕೊಂಡೆ. ಇನ್ನು ಇದೊಂದು ಫ್ಲವರ್ದಿರೋದನ್ನ ಇಲ್ಲಿ ಇಟ್ಕೊಂಡು ಇನ್ನು ಚಿಕ್ಕ ಚಿಕ್ಕ ನಾರ್ಮಲ್ ಪಾಟ್ಗಳನ್ನ ಅಲ್ಲಿ ಅದೇ ರ್ಯಾಕಲ್ಲಿ ಇಟ್ಕೊಂಡೆ. ಹಾಗೆಯೇ ನನಗೆ ಏನು ಎಮರ್ಜೆನ್ಸಿಗೆ ಅಂದರೆ ಅರ್ಜೆಂಟ್ಗೆ ಯೂಸ್ ಮಾಡ್ತೀವಲ್ಲ ರೆಗ್ಯುಲರಾಗಿ ಅಂತಹ ಸಾಸಿವೆ, ಅರಿಶಿನ, ಜೀರಿಗೆ ಮತ್ತು ಕಡಲೆಬೇಳೆ, ಇದನ್ನು ಗರಂ ಮಸಾಲ ಈ ಥರದ್ದನ್ನೆಲ್ಲ ಈ ರ್ಯಾಕ್ ಮೇಲೆ ಇಟ್ಕೊಂಡೆ ಗ್ಯಾಸ್ ಹತ್ರದಲ್ಲೇನೆ. ಹಾಗೆಯೇ ಇನ್ನು ಆಯಿಲ್ ಡಿಸ್ಪೆನ್ಸರ್ನೆಲ್ಲ ಒಂದು ಟ್ರೇಗೆ ಹಾಕ್ಕೊಂಡು ಅದರಲ್ಲಿ ಒಂದೆರಡು ಚಿಕ್ಕ ಚಿಕ್ಕ ಪಾಟ್ಗಳನ್ನ ಕೂಡ ಇಟ್ಕೊಂಡೆ. ಸೊ ಇದಿಷ್ಟೂ ನಾನು ಪಟ ಅಂತೇಳಿ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡೆ. ಸೊ ಇದಿಷ್ಟು ಮಾಡಿಕೊಂಡು ನನ್ನ ಅಡುಗೆ ಮನೆ ಮೇಕವರ್ನ ಈ ಥರ ಮಾಡಿಕೊಂಡೆ. ಲಾಸ್ಟಲ್ಲಿ ಗ್ರೀನ್ ಕಲರ್ದು ಲೀಫ್ನು ಕೂಡ ಹಾಕ್ಕೊಂಡೆ. ಸೊ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ನನಗೇನಂತಂದರೆ ಹೊರಗಡೆಯಿಂದ ಬರ್ತೀವಲ್ವ, ಸೊ ಒಂಥರ ಅಡುಗೆ ಮನೇನ ನೋಡಿದ ತಕ್ಷಣ ಒಂಥರ ಖುಷಿ ಆಗಬೇಕು, ಚೆನ್ನಾಗಿ ಅನ್ನಿಸ್ಬೇಕು, ಅಡುಗೆ ಮಾಡಬೇಕು ಅನ್ನೋ ಸ್ಪಿರಿಟ್ ಬರಬೇಕು, ಮತ್ತು ಬೋರ್ ಆಗಬಾರ್ದು ಅಡುಗೆ ಮಾಡುವಾಗ. ಹಾಗಾಗಿ ಈ ಥರ ಒಂದು ಪುಟ್ಟ ಸೆಟಪ್ನ ಕೂಡ ಮಾಡಿಕೊಂಡೆ. ಹಾಗೆ ವಿಡಿಯೋಗೂ ಕೂಡ ಚೆನ್ನಾಗಿ ಬರುತ್ತೆ ಅಂತೇಳಿ. ಸೊ ಹೇಗೆ ಅನಿಸ್ತು ಅಂತೇಳಿ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ, ನಿಮಗೆಲ್ಲ ಇಷ್ಟ ಆಯಿತಾ ಅಂತೇಳಿ. ಇನ್ನು ಲಾಸ್ಟ್ ಟೈಮ್ ನಾನು ಹಾಕಿದಂತಹ ಎಲ್ಲ ಐಟಮ್ಗಳನ್ನ ತೆಗೆದುಬಿಟ್ಟು ಅದರಲ್ಲಿ ಕೆಲವೊಂದು ಐಟಮ್ನ ಹಾಕ್ಕೊಂಡೆ, ಇನ್ನು ಕೆಲವೊಂದು ಐಟಮ್ನ ಕೂಡ ನಾನು ಹಾಕ್ಕೊಂಡಿಲ್ಲ. ಸೊ ಸದ್ಯಕ್ಕೆ ಇದಿಷ್ಟು ನನ್ನ ಕಿಚನ್ ಮೇಕೋವರ್ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಇನ್ನು ಮುಂದಿನ ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ, ಓಕೆನಾ.